ತಾವರೆಕೆರೆಯಲ್ಲಿ ನಡೆದ ವಿಕೃತ ಘಟನೆ ಇದು. 14 ವರ್ಷದ ಬಾಲಕಿಯ ಮೇಲೆ ಹತ್ಯೆ ಮಾಡಲಾಗಿದೆ. ಮನೆಯೊಳಗೆ ಬಂದು ಸಿಲಿಂಡರ್ನಿಂದ ಒಡೆದು ಕೊಂದು ಕ್ರೂರ ಕೃತ್ಯ ನಡೆದಿದೆ. ಹೌದು, ಒಬ್ಬ ಪುಟ್ಟ ಬಾಲಕಿ ಈಕೆ. ತನ್ನ ಮನೆಯಲ್ಲಿ ತನ್ನ ಖುಷಿಯ ಜಗತ್ತಿನಲ್ಲಿ ಇದ್ದ ಅವಳನ್ನು ಯಾರೋ ಬಂದು ಕೊಂದಿದ್ದಾರೆ. ಬೆಂಗಳೂರಿನ ತಾವರೆಕೆರೆಯಲ್ಲಿ ನಡೆದ ಈ ಹೃದಯ ವಿದ್ರೂಪಕ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಈ ವಿಷಯವನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಫಾಲೋ ಮಾಡೋದನ್ನ ಮರಿಬೇಡಿ. ಅವಳು 14 ವರ್ಷದ ಹುಡುಗಿ. ಆ ಮನೆಯ 3ನೆಯ ಮಗು ಈಕೆ. ಪೋಷಕರು ದುಡಿಮೆಗೆ ಹೋಗುವ ಕಾರಣದಿಂದ ಅವಳು ಆ ದಿನ ಮನೆಯಲ್ಲಿ ಒಬ್ಬಳೇ ಇದ್ದಳು. ತಾಯಿ ತಂದೆ ಇಬ್ಬರು ದಿನಕೂಲಿ ಕೆಲಸ ಮಾಡುತ್ತಾರೆ. ಆ ದಿನ ಒಬ್ಬಳೇ ಇರುವ ಕಾರಣದಿಂದಲೋ ಅಥವಾ ಅವಳ ಜೀವನದಲ್ಲಿ ಈ ಘಟನೆ ನಡೆಯಬೇಕೆಂದು ಇತ್ತೇನೋ ಗೊತ್ತಿಲ್ಲ. ಬಟ್ ಆ ಕರಾಳ ದಿನ ಅವತ್ತೇ ಆಗಿತ್ತು. ಜುಲೈ 9 ಬುಧವಾರ ಮಧ್ಯಾಹ್ನದ ವೇಳೆಗೆ ಈ ವಿಕೃತ ಘಟನೆ ನಡೆಯಿತು. ಮೊದಲು ಸಮೀಪದಲ್ಲಿರುವ ಸಂಬಂಧಿಕರು ಇದನ್ನು ನೋಡಿದ್ದಾರೆ. ಆಕೆ ಅಡಿಗೆ ಮನೆಯ ಹತ್ತಿರ ರಕ್ತಸ್ರಾವದಿಂದ ಬಿದ್ದ ಸ್ಥಿತಿಯಲ್ಲಿ ಇದ್ದಳು. ಅವರ ಮನಸ್ಸುಗಳು ಒಡೆದು ಹೋಯಿತು. ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಲಾಯಿತು. ಪೊಲೀಸರು ಮನೆಗೆ ಬಂದು ಪರಿಶೀಲನೆ ನಡೆಸಿದರು. ಬಾಗಿಲಿನ ಒಳಗಿನಿಂದ ಲಾಕ್ ಆಗಿತ್ತು. ಅವಳ ತಲೆಯ ಮೇಲೆ ಗಂಭೀರ ಗಾಯಗಳು ಕಂಡುಬಂದವು. ಬಾಲಕಿಯನ್ನು ಸಿಲಿಂಡರ್ನಿಂದಲೇ ಒಡೆದಿರಬಹುದು ಎಂದು ಶಂಕಿಸಲಾಗುತ್ತದೆ. ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾರೆ. ಅಕ್ಕಪಕ್ಕದಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನು ವೀಕ್ಷಿಸುತ್ತಾರೆ. ಅಲ್ಲೊಂದು ಸಿಸಿಟಿವಿಯಲ್ಲಿ ಒಬ್ಬ ವ್ಯಕ್ತಿ ಸಿಲಿಂಡರ್ ಹಿಡಿದು ಹೊರ ಹೋಗುತ್ತಿರುವುದು ಕಾಣಿಸುತ್ತದೆ. ಅವನ ಮುಖ ಸ್ಪಷ್ಟವಾಗಿ ಕಾಣಿಸದಿದ್ದರೂ ಪೊಲೀಸರಿಗೆ ಇದರ ಮೂಲಕ ಮುಖ್ಯ ಒಂದು ದೊಡ್ಡ ಸುಳಿವೆ ಸಿಗುತ್ತದೆ. ಶಂಕಿತನನ್ನು ಪೊಲೀಸರು ಬಂಧಿಸಿದ್ದಾರೆ. ಅವನು ಕುಟುಂಬದ ಪರಿಚಿತನೇ. ಕೆಲವೊಮ್ಮೆ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ ಮತ್ತು ಅವನ ಮೇಲೆ ಈಗ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಆರೋಪ ಕೇಳಿ ಬಂದಿದೆ. ಅವನನ್ನು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಂದೆ ತಾಯಿ ಮನೆಗೆ ಬಂದರು. ಮಗಳ ಸ್ಥಿತಿ ನೋಡಿ ಗೋಳಾಡತೊಡಗಿದರು. ಅವಳ ತಾಯಿ, ನಾನೇನು ಮಾಡಿದ್ದೇನೆ, ನನ್ನನ್ನು ಕೂಡ ಕೊಂಡೋಗು, ನನ್ನ ಮಗುವೇ ಇಲ್ಲ ಎಂದು ಕಳವಳದಿಂದ ಗೋಳಾಡುತ್ತಿದ್ದಳು. ಅವರು ಏನೋ ಕನಸು ಕಂಡಿದ್ರು, ಮಗು ಓದು ದೊಡ್ಡವಳಾಗಬೇಕು ಅಂತ. ಆ ಕನಸು ಒಂದು ಕ್ಷಣವೇ ಮುರಿದು ನುಚ್ಚು ನೂರಾಯಿತು. ಈಗಾಗಲೇ ತಾವರೆಕೆರೆಯ ನಿವಾಸಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಕ್ಕಳಿಗೂ ಮನೆಯೊಳಗೆ ಸುರಕ್ಷತೆ ಇಲ್ಲದಂತಾಗಿದೆಯಾ ಎಂಬ ಪ್ರಶ್ನೆಯನ್ನು ಕೇಳುತ್ತಾ ನ್ಯಾಯಕ್ಕಾಗಿ ಹೋರಾಟ ಆರಂಭಿಸಿದ್ದಾರೆ. ಈಗಾಗಲೇ ಬಾಲಕಿಯ ದೇಹವನ್ನು ಪೋಸ್ಟ್ಮಾರ್ಟಂಗೆ ಕಳಿಸಲಾಗಿದೆ. ಪೋಸ್ಟ್ಮಾರ್ಟಂ ವರದಿಯ ಪ್ರಕಾರ ತಲೆಗೆ ಗಂಭೀರವಾಗಿ ಹೊಡೆದು ಸಾವಿಗೆ ಕಾರಣವಾಗಿದೆ ಹಾಗೂ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂಬ ಶಂಕೆ ಇನ್ನು ತನಿಖೆ ಅಧೀನದಲ್ಲಿದೆ. ಪೊಲೀಸರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಮುಂದೆ ಏನಾಗಿದೆ ಎಂದು ತಿಳಿದು ಬರಬೇಕಿದೆ. ಈಗ ಈ ಘಟನೆ ನಮಗೆಲ್ಲ ಎಚ್ಚರಿಕೆಯನ್ನು ಕೊಡುವಂಥದ್ದು. ಬಾಲಕಿ ಮನೆ ಹೊರಗಡೆ ಕೂಡ ಹೋಗಿರಲಿಲ್ಲ. ಆದರೂ ಮನೆ ಒಳಗೆ ಅವಳ ಜೀವ ಹೋದಿತು ಅನ್ನೋದು ಯಾರು ಊಹಿಸದು. ಇದು ತಾವರೆಕೆರೆಯ ಕಥೆಯಲ್ಲ, ಇದು ನಮ್ಮೆಲ್ಲರ ಮನೆಯ ಬಾಗಿಲಿಗೆ ತಟ್ಟುವಂತಹ ಆಪತ್ತು. ಮಕ್ಕಳನ್ನು ಒಬ್ಬರನ್ನೇ ಬಿಡಬೇಡಿ. ಮನೆ ಹತ್ತಿರ ಯಾರಿದ್ದಾರೆ, ಯಾವ ಕಡೆಯಿಂದ ಬರುತ್ತಾರೆ ಎಂಬುದು ಕೂಡ ಎಚ್ಚರ ಇಟ್ಕೊಳ್ಬೇಕು. ಮಕ್ಕಳಿಗೆ
ಸುರಕ್ಷತೆಯ ಬಗ್ಗೆ ತಿಳಿಸೋಣ. ಇವರಿಗೆ ನ್ಯಾಯ ಸಿಗಲೇಬೇಕು. ಈ 14 ವರ್ಷದ ಹುಡುಗಿ ಎಷ್ಟು ನೋವಿಂದ ಸಾವನ್ನಪ್ಪಿದ್ದಾಳೆ. ಈ ಬಾಲಕಿಗೆ ಆದಷ್ಟು ಬೇಗ ನ್ಯಾಯ ಸಿಗಲೇಬೇಕು. ಅವನ ಮೇಲೆ ಕಠಿಣ ಶಿಕ್ಷೆ ಆಗಲೇಬೇಕು. ಈ ಘಟನೆ ಮತ್ತೊಮ್ಮೆ ಯಾರೊಂದಿಗೂ ಕೂಡ ನಡೆಯಬಾರದು. ನನ್ನ ಪ್ರಕಾರ ಈ ಪುಟ್ಟ ಬಾಲಕಿಗೆ ನ್ಯಾಯ ಸಿಗಬೇಕು. ನಿಮಗೂ ನ್ಯಾಯ ಸಿಗಬೇಕೆಂದು ಅನಿಸಿದ್ದರೆ ಕಮೆಂಟ್ನಲ್ಲಿ ನ್ಯಾಯ ಸಿಗಬೇಕು ಎಂದು ಸೆಂಡ್ ಮಾಡಿ. ಹಾಗೂ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಮಕ್ಕಳನ್ನು ನೀವೆಲ್ಲ ಸುರಕ್ಷಿತವಾಗಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷತೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ.